ನಾವಿದ್ದೀವಿ ಈಗ ಶ್ರೀ ಶಿವಛತ್ರಪತಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಾಂಬೆ ಟರ್ಮಿನಲ್ 2 ಹತ್ರ. ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟು. ಇಂಟರ್ನ್ಯಾಷನಲ್ ಅಂದೆ ಅಂತ ನಾನೇನು ಡೊಮೆಸ್ಟಿಕಲ್ಲಿ ಓಡಾಡಿದ್ದೀನಿ ಅಂತಲ್ಲ, ಇದೇ ಫಸ್ಟ್ ಫ್ಲೈಟು, ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟು. ಇದೇ ಫಸ್ಟ್ ಟೈಮ್ ಏರ್ಪೋರ್ಟ್ ಒಳಗೆ ಹೋಗ್ತಿರೋದು. ಏರ್ಪೋರ್ಟ್ ಮುಂದೆವರೆಗೂ ಬಂದಿದ್ದೀನಿ, ಒಳಗಂತೂ ಯಾವತ್ತೂ ಹೋಗಿಲ್ಲ. ದ ಸೆಕೆಂಡ್ ಲಾರ್ಜೆಸ್ಟ್ ಏರ್ಪೋರ್ಟ್ ಇನ್ ಇಂಡಿಯಾ. ಫಸ್ಟು ಇಂದಿರಾ ಗಾಂಧಿ ಡೆಲ್ಲಿದು. ಈ ಏರ್ಪೋರ್ಟಲ್ಲಿ ಒಳಗಡೆ ಏನೇನು ಕೇಳ್ತಾರೆ, ಏನೇನು ಆಗುತ್ತೆ ಅನ್ನೋ ಬೇಸಿಕ್ ಕಾಮನ್ ನಾಲೆಡ್ಜು ನನ್ನ ಹತ್ರ ಇಲ್ಲ, ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲ. ಎಲ್ಲರೂ ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದಾರಲ್ಲ, ಪಾಸ್ಪೋರ್ಟ್ ಮತ್ತು ಟಿಕೆಟು ತಗೊಬಿಡೋಣ. ಫಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಟ್ಟೇ ಬಿಟ್ಟರೆ ಹೆಜ್ಜೆನ ಅಲ್ಲಿ ಯೂಶಲಿ ಬೇಸಿಕ್ಕಾಗಿ ಇನ್ಫಾರ್ಮೇಷನ್ ಚೆಕ್ ಮಾಡ್ತಾರೆ, ಟಿಕೆಟು ಮತ್ತು ನಮ್ಮದೇನಾ ಅಲ್ವಾ ಅಂತ. ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? ಮನಿ ಎಕ್ಸ್ಚೇಂಜ್ ಇದೆ ನಮ್ಮದು. ಸೆಕೆಂಡ್ ಒನ್ನಿಗೆ ಹೋಗಿ ಅಂದರು. ಇಲ್ಲೇನೋ ಇದೆಯಲ್ಲ, ಇಂಟರ್ನ್ಯಾಷನಲ್ ಡಿಪಾರ್ಚರ್ ಕೇಳೋಣಲ್ಲ ಒಂದ್ಸಲ. ಅಲ್ಲಿ ಬೋರ್ಡಿಂಗ್ ಪಾಸೇ ತಗೊಳ್ದೆ ಒಳಗೆ ಹೋಗೋದ್ರೆ ಯಾರು ಬಿಡ್ತಾರೆ ತಾನೆ? ನಮ್ಮದು ಬೋರ್ಡಿಂಗ್ ಪಾಸ್ ಶುರು ಆಗೋದು 7 ಗಂಟೆಯಿಂದ ಅಂತ, ಇವಾಗ 5 ಗಂಟೆ. ಬೋರ್ಡಿಂಗ್ ಪಾಸ್ ಸಿಕ್ತು. ನೆಕ್ಸ್ಟ್ ಇನ್ನೇನು ಆನ್ ಬೋರ್ಡ್ ಆಗದೆ. ಈ ಏರ್ಪೋರ್ಟಲ್ಲಿ ಫ್ರೀಯಾಗಿ ಸಿಗೋದು 3 ಫೆಸಿಲಿಟೀಸು. ಒಂದು ಕುತ್ಕೊಳ್ಳೋಕೆ ಜಾಗ, ಇನ್ನೊಂದು ಕುಡಿಯೋಕ್ಕೆ ನೀರು, ಇನ್ನು 3ನೇದು ಪಬ್ಲಿಕ್ ವಾಶ್ರೂಮು. ಇಮಿಗ್ರೇಷನ್ ಇವಾಗ ಮುಗೀತು ವಿತ್ ಇಂಡಿಯಾ ಡಿಪಾರ್ಚರ್ ಸ್ಟ್ಯಾಂಪು. ಈ ಸೆಕ್ಯೂರಿಟಿಲಿ ಫೋಟೋನೇ ತೆಗಿಯಂಗಿಲ್ಲ, ನನಗೆ ಗೊತ್ತಿಲ್ಲ. ಕ್ಯಾಮ್ರಾ ಇಟ್ಕೊಂಡು ಬಂದಿದ್ದೀನಿ, ಬಂದ್ಬಿಟ್ಟು ಅಲ್ಲಿ ಆಫೀಸರು ಡಿಲೀಟ್ ಎವ್ರಿಥಿಂಗ್ ಅಂತ ಡಿಲೀಟ್ ಮಾಡಿಸ್ಬಿಟ್ರು. ಈವನ್ ಬೆಲ್ಟ್ ಸಹ ಬಿಚ್ಚಿಸ್ತಾರೆ ಅಲ್ಲಿ ಸೆಕ್ಯೂರಿಟಿಗೆ. ಮತ್ತು ಅಲ್ಲಿಂದ ಬಂದರೆ ನೆಕ್ಸ್ಟ್ ಇಮಿಗ್ರೇಷನ್. ಇದು ಇಮಿಗ್ರೇಷನ್ ಒಂದ್ಸಲ ಕ್ಲಿಯರ್ ಮಾಡಿದ್ರೆ ಬಿಟ್ವಿ ನಮ್ಮ ದೇಶನ ಅಂತ. ಇನ್ನೇನು ಎಲ್ಲ ಆಯಿತು. ನೆಕ್ಸ್ಟ್ ಇನ್ನೇನು ಫ್ಲೈಟ್ ಹತ್ತದೆ. ಇಮಿಗ್ರೇಷನ್ ಮುಗಿದ್ಮೇಲೆ ನೆಕ್ಸ್ಟು ಟಿಕೆಟ್ ಮೇಲೆ ಗೇಟ್ ಅಂತ ಇರುತ್ತೆ, ಅಲ್ಲಿ ಉಂಟಲ್ಲ 67B, ಅದೇ ಗೇಟ್ಗೆ ದಾರಿ. ಆ ಗೇಟಿಂದಾನೇ ನಾವು ನಮ್ಮ ಫ್ಲೈಟ್ನ ಹತ್ತಕ್ಕಾಗೋದು. ಇನ್ನೇನು ಮುಗೀತು ಇಮಿಗ್ರೇಷನ್. ಹತ್ತಾ ಇರೋದೇ ಹಾರ್ತಾ ಇರೋದು. ಇಮಿಗ್ರೇಷನಲ್ಲಿ ರಿಟರ್ನ್ ಟಿಕೆಟ್ ಕೇಳ್ತಾರೆ ಅಂದ್ಕೊಂಡೆ, ಏನೂ ಕೇಳಲಿಲ್ಲ. ಬರೀ ಎಲ್ಲೋಯ್ತಿದೆಯಾ ಏನಕ್ಕೆ ಹೋಯ್ತಿದೆಯಾ ಎರಡೇ ಕೇಳಿದ್ದು. ಫ್ಲೈಟ್ನ ಚಿಕ್ಕದ್ರಲ್ಲಿ ಜಾತ್ರೆಗಳಲ್ಲಿ ಮಾತ್ರ ನೋಡಿ ಅಭ್ಯಾಸ, ಆದರೆ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫ್ಲೈಟ್ ಫೀಲೇ ಬೇರೆ. ಆ್ಯಕ್ಚುಲಿ ನಾವು ಹೋಯ್ತಿರೋದು ಒನ್ ಆಫ್ ದ ಬ್ಯೂಟಿಫುಲ್ ನೇಷನ್ದು ಕ್ಯಾಪಿಟಲ್ ಸಿಟಿಗೆ. ಆ್ಯಂಡ್ ಈಗ ಯಾವುದೇ ಕಂಟ್ರಿಗೆ ನಾವು ಟೂರಿಸ್ಟಾಗಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿದು ರಿಟರ್ನ್ ಟಿಕೆಟ್ ತುಂಬ ಇಂಪಾರ್ಟೆಂಟು. ಅದೇ ನಾನು ರಿಟರ್ನ್ ಟಿಕೆಟ್ ತೊಗೊಂಡಿರಲಿಲ್ಲ. ಏನಕ್ಕೆ ರಿಟರ್ನ್ ಟಿಕೆಟ್ ತೊಗೊಂಡಿಲ್ಲ ಅಂದರೆ, ನಾವು ಅಲ್ಲಿಂದ ಇನ್ನೊಂದು ಮೋಸ್ಟ್ ಗಾರ್ಜಿಯಸ್ ಐಲ್ಯಾಂಡ್ಗೆ ಹೋಗ್ತೀವಿ, ಮತ್ತು ಅಲ್ಲಿಂದ ರಿಟರ್ನ್ ಆಗೋದು. ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ 5965 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಡೈರೆಕ್ಟ್ ಫ್ಲೈಟು, ಅವ್ರದ್ದೇ ಅಫಿಷಿಯಲ್ ಕಂಟ್ರಿ ಫ್ಲೈಟು. ಟೈಮ್ ಆಯಿತು 10:20ಕ್ಕೆ ಬೋರ್ಡಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೀನು ನೋಡೋಣ ಹೇಗೆ ತಡ ಬನ್ನಿ. ಥ್ಯಾಂಕ್ ಯು. ಇಲ್ಲಿ ನಡ್ಕೊಂಡೋಗೋ ಫೀಲೇ ಬೇರೆ ಬೈ. ಒಂದು ಕಡೆ ಆಯಿತು, ಒಂದು ಕಡೆ ಎಲ್ಲೋ ಹೆಂಗೆಂಗೋ ಮಾಡಿಟ್ಟವ್ರೆ. ಬಲ್ಗಾಲಿಟ್ಟು ಒಳಗೋಗೋಣ. ಅಂತೂ ಇಂತೂ ಕೂತಾಯಿತು. ಫಸ್ಟ್ ನ್ಯಾಷನಲ್ ಓಟರಸಿ ಫ್ಲೈಟಲ್ಲಿ ಕೂತಾಯಿತು. ತುಂಬ ಕಂಜೆಸ್ಟೆಡ್ ಆಗಿದೆ ಗುರು. ಅಂದರೆ ಹಿಂದೆ ಮುಂದೆ ಏನು ಮಾಡೋಕ್ಕಾಗಲ್ಲ. ಇದನ್ನು ಹೋಗೋಕ್ಕೆ ಮುಂಚೆನೇ ಹೊಗೆ ಹಾಕ್ತಾವ್ರಲ್ಲ ಅಂದ್ಕೊಂಡಿದ್ದೀರಾ? ಹೋಗೋಕ್ಕೆ ಮುಂಚೆ ಹೊಗೆ ಹಾಕಲೇಬೇಕು. ಅವರು ಹೊರಗಿಂದ ಹೊಗೆ ಹಾಕಿಲ್ಲ ಅಂದರೆ ಒಳಗಿರೋರೆಲ್ಲ ಹೊಗೆ ಹಾಕೋಬಿಡ್ತಾರೆ.
ಸಕ್ಕದಾಯಿತು. ನಮ್ಮ ಮೊದಲ ಕಂಟ್ರಿಗೆ ಅಫಿಷಿಯಲಿ ಎಂಟ್ರಿ ಕೊಟ್ಟಾಯಿತು. ನಾವಿದ್ದೀವಿ ವಿಯೆಟ್ನಾಂ. ಹ್ಯಾನೋಯಲ್ಲಿ ಇದ್ದೀವಿ ಈಗ. ಹ್ಯಾನೋಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇದ್ದೀವಿ. ಫ್ಲೈಟ್ ಟ್ರಿಪ್ ಮಾತ್ರ ಸಕ್ಕತ್ತಾಗಿತ್ತು. ಸಕ್ಕತ್ತಾಗಿ ಅನ್ನೋದಕ್ಕಿಂತ ಆ್ಯಕ್ಚುಲಿ ನಾವಿಲ್ಲೇನು ಉಸಿರಾಡ್ತೀವಿ ಈ ಗಾಳಿಗಿಂತ ಅಲ್ಲಿ ಫ್ಲೈಟ್ ಒಳಗಿರೋ ಗಾಳಿ ತುಂಬ ಡ್ರೈ ಆಗಿರುತ್ತೆ. ಏನು ತಿಂದರೂ ನಾವು ತಿಂತಾ ಇದ್ದೀವಿ ಅಂತಲೇ ಅನ್ಸಲ್ಲ. ಯಾಕೆಂದರೆ ಯಾರೇ ಫ್ಲೈಟ್ ರೂಟಲ್ಲಿ ಓಡಾಡ್ತಿದ್ರು ಅವ್ರದ್ದು ಟೇಸ್ಟ್ ಬಡ್ಸ್ ಮಿನಿಮಮ್ 30% ಕಮ್ಮಿ ಕೆಲಸ ಮಾಡುತ್ತೆ. 1,00,000 ರೂಪಾಯಿ ನೋಟು. ನಾನು ನಮ್ಮ ಹಾಸ್ಟೆಲ್ ಹತ್ರ ಹೋಗೋಣ. ಇವಾಗ ಮನಿ ಎಕ್ಸ್ಚೇಂಜ್ ಆಗಿದೆ. 6 ಲಕ್ಷ ದುಡ್ಡಿದೆ ನನ್ನ ಹತ್ರ. ಈ 6 ಲಕ್ಷ ಇಟ್ಕೊಂಡು ವಿಯೆಟ್ನಾಮಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ನೋಡೋಣ. ಸಿಮ್ ಕಾರ್ಡ್ ಸಿಕ್ತು, ವಿನಾಫೋನ್ ಅಂತ. ಬಂತು ನಮ್ಮ ಗ್ರ್ಯಾಬ್. ಬ್ರದರ್ ಯು ನೋ ಇಂಗ್ಲೀಷ್? ಓನ್ಲಿ ತೋಡ. ಏರ್ಪೋರ್ಟಲ್ಲಿ ಎಲ್ಲ ಲೇಟ್ ಆಯ್ತಿತ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಬಸ್ಸು ಸಿಗಲಿಲ್ಲ, ಬಸ್ಸು ಮಿಸ್ ಆಯಿತು. ಆಮೇಲೆ ತುಂಬ ಹೊತ್ತು ಲೇಟ್ ಆಯಿತು, ರೀಸನ್ನೇ ಗೊತ್ತಿಲ್ಲ. ಆಮೇಲೆ ಮತ್ತೆ ನಮ್ಮದೆಲ್ಲ ಯಾವುದೋ ಬೇರೆ ಬಸ್ ಸ್ಟ್ಯಾಂಡಿಗೆ ಸುಮ್ಮನೆ ಬಂದೆ. ಅಲ್ಲಿ ಯಾರೋ ಒಬ್ಬರು ಕನ್ನಡದಲ್ಲಿ ಕರೀತವ್ರು. ಎಷ್ಟು ಶಾಕ್ ಆಗಿಬಿಡ್ತು ಅಂದರೆ, ಕನ್ನಡದವ್ರು, ಅದು ಭಾಷೆ ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ. ಕೊನೆಯದಾಗಿ ಅವ್ರು ಸಿಕ್ಕಿದ್ರು. ಅವರೇ ನನ್ನ ಇಲ್ಲಿ ಏರ್ಪೋರ್ಟಿಂದ ಇಲ್ಲಿಗೆ 25 ಕಿಲೋಮೀಟ್ರು ಇಲ್ಲಿಗೆ ಬಂದೆ. ಅವ್ರದ್ದು ಗೈಡ್ ಹೆಸರು ಮಾಯಾ ಅಂತ. ಅವರೇ ಕ್ಯಾಬ್ನ ಬುಕ್ ಮಾಡಿಕೊಟ್ರು. ಈಗ ನಮ್ಮ ಹಾಸ್ಟೆಲ್ ಹತ್ರ ಹೋಗ್ತಿದ್ದೀವಿ. ಬಂದಾಯಿತು ಹೋಟೆಲ್ ಹತ್ರ. ನಮ್ಮ ಹಾಸ್ಟೆಲ್ ಹೌ ಮಚ್? 20,000. ಸರ್ ಓಕೆ ಥ್ಯಾಂಕ್ಸ್. ಥ್ಯಾಂಕ್ ಯು. ಇನ್ನು ನಮ್ಮ ಹತ್ರ 3 ಲಕ್ಷ ದುಡ್ಡಿದೆ. ನಮ್ಮ ಮೊದಲ